ಬಂದಿದ್ರಲ್ಲ ಅವರು. ಹೌದು ಹೌದು ಹೌದು. ಮನಿ ಬಿಟ್ಟು ಹೋದವ್ರದಿಂದ ಜಗತ್ತಿ ಉದ್ಧಾರ ಆಗ್ಯಾರ. ಅವರು ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶದ ಬಂದಾರ. ಮನಿ ಬಿಟ್ಟೆ ಬಂದಾರ ಅವ್ರು. ಮನೆ ಬಿಟ್ಟೆ ಬಂದಾರ. ಮನ್ಯಾಗ ಸುಖ ಇತ್ತ ಮನ್ಯಾಗ ಇರ್ತಿದ್ರ ಅಲ್ಲೇ ಇರ್ಬೇಕಾಗಿತ್ತಲ್ರಿ. ಮತ್ತೆ ಇಂಥ ಹಲವಾರು ಬಾಳ ಮನುಷ್ಯನ್ರಿ. ನಮ್ಮ ಭಾರತದೊಳಗೆ ಇಷ್ಟೆಲ್ಲ ಶಿವಸೇನೆಯರು ಆಗ ಹೋಗ್ಯಾರ. ಅವ್ರೆಲ್ಲ ಮನಿ ಬಿಟ್ಟು ಕಲ್ಯಾಣಕ್ಕೆ ಯಾಕೆ ಹೋಗ್ಯಾರ? ಅಲ್ಲೇ ತಮ್ಮ ಸೇವೆ ಮಾಡಿ ತಮ್ಮ ಮನೆಗೆ ದೇವ್ರು ಸಿಗಬೇಕಾಗಿತ್ತು. ಮನ್ಯಾಗ ಸುಖ ಸಿಗ್ಬೇಕಾಗಿತ್ತಲ್ಲ. ಮನ್ಯಾಗ ಸುಖ ಸಿಗಂಗಿಲ್ಲ ಮಾಸ್ತರ. ಅದಕ್ಕೆ ಇವು ಏನಂದಿದ್ದು ಮನ್ಯಾಗೆ ದೇವ್ರದಾರ ಮನ್ಯಾಗೆ ದೇವ್ರದ ತಿಳ್ಕೊಂಡು ಹಾಪ ತಲೆ ಕೆಟ್ಟಿತ್ತಲ್ಲ ಅವ್ರಿಗೆ. ಮನಿ ಬಿಟ್ಟು ಹೋದವ್ರದಿಂದ ಈ ಜಗತ್ತೆ ಎಲ್ಲ ಉದ್ಧಾರ ಆಗ್ಯದ. ಮನ್ಯಾಗಿದ್ದವ್ರದ್ದು ಎಂದಾರ ಆಗ್ಯದ? ಮನ್ಯಾಗಿದ್ದವ್ರದ್ದು ಆಗಿಲ್ಲ ಮಾಸ್ತರ. ಮನ್ಯಾಗಿದ್ದು ಸಂಜೆ ಕಡೆ ಒಂದು 4-5 ಬ್ರ್ಯಾಂಡಿ ಹೊಡೆದು ಸಿಕ್ಕಂಗ ಏನೋ ಚರಂಡಿ ದಂಡಿ ಬಿದ್ದವ್ರದ್ದು ಏನಾರ ಜಾತ್ರೆ ಆಲಕತ್ತದ ಏನ್ರಿ? ಆಗಂಗಿಲ್ರಿ ಮಾಸ್ತರ. ಆಗಂಗಿಲ್ಲ. ಜಗತ್ತದೊಳಗ ಯಾರು ಈ ಜಗತ್ತದೊಳಗ ಕುಲಕೋಟಿಗಳಿಗೆಲ್ಲ ಉದ್ಧಾರ ಮಾಡ್ಕೊತ ಬಂದಾರಲ್ಲ ಅಂತವ್ರದೇ ಮಾತ್ರ ಜಾತ್ರೆ ನಡೆದು. ನಮ್ಮ ಸುಚಲಪ್ಪ ದೇವ್ರು ಇಲ್ಲಿಗೆ ಬರ್ಬೇಕಾದ್ರೆ ಹೆಂಗ್ ಬಂದಾನ? ಹೆಂಗ್ ಬಂದಾರಿ? ಮೊದಲು ಬಂದು ಇಲ್ಲಿ ಮಾದೇವಪ್ಪನ ಗುಡಿಯಾಗ ಒಂದು ಮಾತ್ರ ವಸ್ತಿ ಮಾಡ್ಯಾನ. ವಸ್ತಿ ಮಾಡ್ಯಾನ. ಎಲ್ಲಿ ಕಾಶಿ ಒಳಗೆ ಒಬ್ಬ ಭಕ್ತ ಭೇಟಿ ಆಗಿದ್ದ. ಅವನು ಭೇಟಿ ಆದಾಗ ಅವನಿಗೆ ಏನ್ ಹೇಳ್ದವ, ನಾ ಭೇಟಿ ಆಗಿನ ತಿಳ್ಕೊಂಡು ಮೈಂದ್ರಿಗೆ ಅವ್ರಿಗೆ ಹೇಳ್ಬೇಡ ನೋಡಿ ಅಂತ ಹೇಳಿದವ. ಅಂದ್ರೂ ಸಹಿತ ಅವ ಏನು ಮಾಡ್ದ, ಬಾಯಾಗ ಮಾತು ನಿಂದಿರ್ಲಿಲ್ಲ ಅವನಿಗೆ. ಮೈಂದ್ರಿಗೆ ಅವ್ರಿಗೆ ಹೇಳಿಬಿಟ್ಟು ನನಗೆ ಇಂತಲ್ಲಿ ನಮಗೆ ಸುಚಲಪ್ಪ ಭೇಟಿ ಆಗಿದ್ದ ತಿಳ್ಕೊಂಡು ಹೇಳ್ಯಾನ. ಹೇಳಿದಕ್ಕಾಗಿ ಅವ್ನ ಮನಿತಾನ ಏನಾಗ್ಯದ ಈಗ? ಏನಾಗ್ಯದ್ರಿ ಮಾಸ್ತರ? ಅಂಶ ಕಂಡಾಗ ಹೋಗ್ಯದ ಅವ್ನ ಮನಿನ ಎಲ್ಲ ಪುರಾಣಿ. ಹೌದು ಹೌದು. ಅದಕ್ಕ ಶರಣರದು ತಿಳಿಲಿಕ್ಕೆ ಬರಂಗಿಲ್ಲ. ಶರಣರ ಆಟ ಗೊತ್ತಾಗಂಗಿಲ್ಲ. ಯಾಕಂದ್ರೆ ತಿಳಿಯುವುದೇ ಶಿವಶರಣರ ಮಹಿಮಾ. ಪರಿಪರಿ ಪಾಪದ ನರಕುರಿಗಳಿಗೆ ಹೆಣ್ಣಿನ ರೂಪ ಕಣ್ಣಿಲ್ಲ ಕಂಡು ಸಣ್ಣಾಗುವ ನಮ್ಮಂತ ಕುಣ್ಣಿ ಜನರಿಗೆ ತಿಳಿಯದಪ್ಪ ಶಿವಶರಣರ ಮಹಿಮಾ ಅಂತ ಹೇಳ ನಾವು. ಕಾಶಿ ಒಳಗೆ ಭೇಟಿ ಆದಾಗ ಏನ್ ಹೇಳ್ಯಾನವ? ಯಾರಿಗೆ ಹೇಳ್ಬೇಡ ತಾಕಿದ್ ಮಾಡ್ಯಾನ ಕೆರವ. ಮಾಡಿದ್ರು ಈ ಮಗ ಹೇಳ್ಯಾನ. ಹೇಳನಪ್ಪ ತಂದು ಕೂಡ ಅದು ಮುಂದೆ ಸರ್ವನಾಶ ಆಗೋದು ಕಾಲ ಬಂದದ. ಅದಕ್ಕಾಗಿ ಇಲ್ಲಿ ಏನಾಗ್ತದ ಮುಂದ? ಪಾರ್ವತಿ ಪತಿಹರ ಪವಿತ್ರ ಮಾಡ ಪರಮೇಶ್ವರ ಒಂದೇ ಭಾವದಿಂದ ಪೂಜಾ ನಡೆಸಿದ ಶಿರವಾಗಿ ದಾಸ ಹೊತ್ತ ಪೂಜಾ ಮುಗಿಸಿ ಭಕ್ತರ ಬಯಲಿಗೆ ಬಸವಣ್ಣಪ್ಪ ಹೋದ ಅಲ್ಲಿಗಿ ನೋಡಿ ಸಂಗನೆಗೆ ನಿಜವಾದ ಭಕ್ತ ಇವನೇ ಇವನೇ ಅಂದ. ಅವನ ಮಸ್ತಕ ಮೇಲ ಹಸ್ತ ಇಟ್ಟು ಆತಗ ಅಪ್ಪಿಕೊಂಡ. ಕಾಶಿ ಪತಿಯ ಭಕ್ತರು ಇವಳೇ ಅಂದ. ಇವಳೇ ಅಂದ. ಆಶ ಪಾಶಗಳದಕಿ ಭೋಗದ ಭ್ರಮೆಗಳು ಭಾಲಿ ಸಂಗಯ್ಯ ಬಂದ ಪಾದಕ ಬುದ್ಧ ಬಸವನಪ್ಪಗ ಬಿಡ್ಯಾರಿ ಮೋಕ್ಷ. ಬಿಡ್ಯಾರ ಮೋಕ್ಷ. ಆಶೀರ್ವಾದ ಮಾಡಿ ಇಬ್ಬರಿಗೆ ಮುಕ್ತಿ ಮಾರ್ಗ ತೋರ್ಷ. ಸಾವಿರಕ್ಕೊಬ್ರು ಶರಣರ ಹಾರ, 100ಕ್ಕೊಬ್ರು ನಿಜ ನಡೀತಾರ. ಪುಣ್ಯದ ಫಲ ಅಡಿಗೆ ಹೋಯ್ತು ಕಲಿಯುಗ ಬಂದಾಗ. ಕೂಸ ಭೀಮಸಿಂಗನ ಕವಿ ಸಕ್ರಿ ಹಾಲ ಕೊಡದಂಗ ಆಸ ಮದುರಿಯಾದ ನನ್ನ ಗುರುವಿನ ಜಾಗ. ಮಾಡಲಿಲ್ಲ ಬಸವಣ್ಣಪ್ಪ ಮಾಡಿ ಇಟ್ಟಲಿಂಗ ಕತ್ತಿ
ಬಂಜಿ ಮಗ ಒಬ್ಬ ಬಹದ್ದೂರ ಹೊರಟಿದ ಬಂಜಿ ಮಗ ಒಬ್ಬ ಬಹದ್ದೂರ ಹೊರಟಿದ ಬವ ಎಂಬ ಬಾಜರಕ ಬಾಯಿ ಮುಚ್ಚಿ ಒಬ್ಬ ಬೈತಿದ್ದ ಮಗ ಅಲ್ಲಂದವ ಮೂರ್ಖ ಬಂಜಿ ಮಗ ಬಾಬಾ ಬಹಾದೂರ ಹೊರಟಿದ ಬಂಜಿ ಮಗ ಬಾಬಾ ಬಹಾದೂರ ಹೊರಟಿದ ಭವ ಎಂಬ ಬಾಜರಕ ಬಾಯಿ ಮುಚ್ಚಿ ಒಬ್ಬ ಬೈದಿರ ಮಗ ಅಲ್ಲ ನವ ಮೂರ್ಖ. ಏನ್ ಹೇಳ್ತಾನಂತಮ್ಮ ಕವಿ? ಏನ್ ಹೇಳ್ತಾರ್ರಿ? ಹಂಗೆ ಭಕ್ತಿ ಸಾರನು ನಡಿಬೇಕು, ಹರದೇಶಿ ನಾಗೇಶನು ನಡಿಬೇಕ್ರಿ. ಉಂಟು ಗುಪ್ಪಿನಕಾಯಿ ಬೇಕಲ್ರಿ ಮಾಸ್ತರ? ಹೆಣ್ಮಗಳ ಬಂಜದಾಳ, ಹಾ ಹಾ ಮಗ ಮಾತ್ರ ಬಹದ್ದೂರ್ ಅದಾನ ಅಂತ ಹೇಳ್ತಾನ ಕವಿ. ಹೌದು ಹೌದು. ಬಾಂಜಿ ಮಗ ಒಬ್ಬ ಬಹದ್ದೂರ್ ಹೊರಟಿದ ಭವ ಎಂಬ ಬಾಜರಕ ಬಾಯಿ ಮುಚ್ಚಿ ಒಬ್ಬ ಬೈತಾನ ಅವಾಗ ಇಲ್ಲಂದವ ಮೂರ್ಖ ಅಂತ ಹೇಳ್ತಾನ. ಹೌದಲ್ರಿ ಮಾಸ್ತರ? ಜನ ಶಾಂತ ರೀತಿಯಿಂದ ಕಾಪಾಡ್ರಿ, ಯಾಕಂದ್ರ ಬೈರಂಗದೊಳಗ ಮಾತ್ರ ಗಂಡಿಲ್ಲಾರ್ದ ಹಡಿಲಾಕ್ ಬರಂಗಿಲ್ಲ. ಬರಂಗಿಲ್ಲಲ್ರಿ ಮಾಸ್ತರ? ಮತ್ತೆ ಇಲ್ಲಿ ಕವಿ ಏನ್ ಹೇಳ್ತಾನ? ಏನ್ ಹೇಳ್ತಾನ್ರಿ? ಇವ್ರು ಹೊಟ್ಟಿಲ್ಲ ಮಕ್ಳು ಇದ್ದಿಲ್ಲ ಅಂದ್ರೆ ಇವ್ರು ಕೆಟ್ಟ ಹಣಿ ಬರದ. ಹಾ ಹಾ ಯಾರ್ದು? ಹುಡುಗೆಲ್ಲ ನೋಡ್ಲಕ್ ಚಲೋ ಅದು, ಏನ್ ಮಾಡೋದು ಕೆಟ್ಟ ಬಂಜಿದವ್ ನೋನ. ಮುಂಜಾನೆ ಅದು ಕೂಡಲೇ ಬಂಜಿ ಮುಖ ನೋಡಬಾರ್ದು. ಹೌದು ಹೌದು. ಇದು ಹಡಿಲಾರ ಹೆಣ್ಮಗಳು ಎಲ್ಲರೂ ಹೊಂಟಿರ್ಬೇಕು. ಗಣಪವ್ವ ಎಲ್ಲರೂ ಹೊಂಟಿರ್ಬೇಕು. ಹೋಗುದ್ರೊಳಗಾಗಿ ಪರ್ಸವ 5-6 ಮಂದಿ ಹೆಣ್ಮಕ್ಳು ಕೂಡಿಕೆರೆ ಅವರು ಎಲ್ಲಿಗೆ ಹೊಂಟಿರ್ತಾರ? ಎಲ್ಲಿಗೆ ಮದಿಗೆ ಹೊಂಟಾರ? ಮದಿಗೆ ಅವ್ರು ಇವ್ರಕ್ಕಿಂತ ಕೆಂಪಗಿರ್ತಾರ. ಅವರು ಹೌದಲ್ರಿ ಮಾಸ್ತರ? ಅವರು ಏನಂತಾರ? ಎಲ್ಲಿಗಾರ ಲಗ್ನಕಾರ ಹೊಂಟಿರ್ತಾರ. ಹೌದು ಹೌದು. ಚಲೋ ಕೆಲ್ಸಕ್ಕೆ ಹೊಂಟಿರ್ತಾರ. ಇದು ದರಿದ್ರ ಹೆಣ್ಮಗಳು ಹಡಿಲಾರ ಹೆಣ್ಮಗಳು ಹೊಂಟಿತ್ತಪ್ಪ ಎದುರಿಗೆ ಅಂದ್ರ ಏನಂತಾರಿ? ಆಕಿ ನೋಡಿದ ಕೂಡಲೇ ಇವು ಏನಂತ ಹೆಣ್ಮಕ್ಳು ಏನಂತಾವ್ರಿ? ಯಾವ ಗೋಡ್ಡಿ ರಾಂಡಿ ಎದುರಿಗೆ ಬಂದಳೆ ನಮ್ಮ ಕೆಲಸನೇ ಆಗಲ್ಲ ನಡ್ರಿ ತಿರುಗತ್ತಾರ. ಇವ್ರೇ ಇವ್ರ ಹೆಣ್ಮಕ್ಳ ಇವ್ರಿಗೆ. ಹೌದೌದು. ಅಂತಾರಲ್ರಿ ಮತ್ತ ಅವರು ಹೆಣ್ಮಕ್ಳೇ, ನೀನು ಹೆಣ್ಮಗಳೇ. ಇದು ತೆಳಗಿಂದ ಹೇಳಕತ್ರಿಪ್ಪ ನೀವು ಎಲ್ಲ ವಾಹಿನಿ. ಇವ್ರ ಮ್ಯಾಗ ಸಹಿತ ಚಲೋ ಇಲ್ಲ, ಒಂದಕ್ಕೊಂದು ಹೆಣ್ಮಕ್ಳು ಒಂದ್ ಜುಗ ಇಲ್ಲ ಇವು. ಬರ್ರಪ್ಪ ನೀವು. ಸರಿ. ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಪಾರ್ವತಿ ಇವ್ರದು ಕೆಟ್ಟ ಬದಮಾಸ್ರೆ. ಹ್ಯಾಂಗ ಕೆಳಗ ಅನುಷ ಇದ್ಳು, ಆಕಿಗ್ ಸಹಿತ ನೋಡ್ ಸೇರಿಲ್ಲ ಇವ್ರು. ಅನಿಶ್ವಾಗಿ ಏನ್ ಮಾಡ್ಯಾರ? ಹೋಗಿ ಗಂಡದಾರಿ ಕಳಿಸ್ತಳು ತೆಳಗ. ಏನತ್ತ? ಬಾಳ ಭಂಗ ಮಾಡ್ಬಾರಿ ಅಂತ ಯಾರು ಹೇಳಿದ್ರು ಅವ್ರಿಗೆ ಮಾನಭಂಗ ಮಾಡತ್ತೇಳಿ? ಇವ್ರೇ 3 ಮಂದಿ. ಅಕ್ಕಿನಕ್ಕಿಂತ ಮೊದಲು ಯಾರು ಹೇಳಿದ್ರು ಅವ್ರಿಗೆ? ಎಲ್ಲ ಅವ್ರಿಗೆ ಹೇಳ್ತಾರಲ್ಲ. ಹೇಳ್ತಾರ. ಯಾರಿಗೆ? ಪಾರ್ವತಿ ಮತ್ತು ಲಕ್ಷ್ಮಿ, ಸರಸ್ವತಿ 3 ಮಂದಿಗೆ ಹೇಳಿದವ್ರು ಯಾರು? ನಾರದ ಮಹರ್ಷಿ. ಹೌದು. ಸಂಚಾರ ಮಾಡ್ಕೋತ ಹೋದ. ಭೂಲೋಕದೊಳಗ ಅನಸೂಯನಂತ ಪತಿವ್ರತ ಹೆಣ್ಣು ಮಗಳ ಜಗತ್ತದೊಳಗೆ ಯಾರು ಇಲ್ಲ ಅಂತೇಳಿ ವರ್ಣನೆ ಮಾಡಿದ ಕೈಲಾಸದೊಳಗ ವರ್ಣನೆ ಮಾಡುವಂತದ್ದು ಇದು 3 ಮಂದಿ ಕಿವಿಗೆ ಬಿತ್ತು. ಯಾರಿಗೆ? ಲಕ್ಷ್ಮಿ, ಸರಸ್ವತಿ, ಪಾರ್ವತಿ 3 ಮಂದಿ ಕಿವಿಗೆ ಬಿತ್ತು. ನಾವು ಜಗತ್ತದ ಒಡೆಯನಾದಂತ ಭಗವಂತನ ಹೆಣ್ತಿದ್ದೀನಿ ನಾನು. ಪಾರ್ವತಿ ನನ್ನ ಹೆಸರಿವ ಕೊಂಡಾಡಲಾಗ್ಯಾನ ಏಕೋ ಚಿತ್ತು ಒಂದು ನರ ಮನುಷ್ಯ. ಯಾರು? ಅನಸೂಯ. ಅಂತಕ್ಕಿದ್ ಮಾತ್ರ ಭೂಲೋಕದೊಳಗಿರುವಂತ ಹೆಣ್ಮಗಳು ಒಬ್ಬಕ್ಕೆ ಹೆಣ್ಮಗಳು ವರ್ಣನೆ ಇವ ಮಾಡ್ಲಕತ್ತಾನಂದ್ರ ನಾವು ಇದ್ದು ಉಪಯೋಗ ಏನದ? ನಾವು ಜಗತ್ತೇ ಆಳುವಂತವ್ರು ಹೆಣ್ರ ನಾವು. ನಮ್ಮಂತವ್ರು ಮಾತ್ರ ವರ್ಣನೆ ಮಾಡದಲ್ಲ ಏನ ಏಕೋಚಿತ್ತು ಒಂದು ಹೆಣ್ಮಗಳು ಮಾತ್ರ ವರ್ಣನೆ ಮಾಡ್ತಾನ ಇವ ಅಂತ ತಿಳ್ಕೊಂಡು ಸ್ವರ್ಗದಾಗ ಸಹಿತ ವಾಣಿ ನಡೀತು. ಇದು ಅನುಷ ಇದು ಅವ್ರ 3 ಹಚ್ಚಿಕಿಟ್ಟು ಬಿತ್ರಿ 3 ಹೆಂಗಸರಿಗೆ. ಹೌದಪ್ಪ. ಪಾರ್ವತಿ, ಲಕ್ಷ್ಮಿ, ಸರಸ್ವತಿ ಅವಾಗ ಹೋಗಿ ಮಾತ್ರ ತಮ್ಮ ಗಾಣದರಿಗೆ ಮಾತ್ರ ಊದ್ಲಕ್ ಚಾಲು ಮಾಡಿದ್ರು. ಏನ್ ಹೇಳ್ತಾರ್ರಿ? ಪರಮಾತ್ಮ ಪಾರ್ವತಿ ಅಂದಳು ಈಗಿಂದೀಗೆ ಮಾತ್ರ ನೀವು ಭೂಲೋಕದಾಗ ಹೋಗ್ಬೇಕು. ಹೋಗಿ ಮಾತ್ರ ಹಾಕಿದ ಏನಲ್ಲ ಪತಿವ್ರತ ಧರ್ಮ ನೀವು ಹಾನಿ ಮಾಡಿ ಬರ್ಬೇಕಂತ ತಿಳ್ಕೊಂಡು ತೆಳಗ ಕೊಟ್ಟು ಕಳಿಸಿದ್ರು. ಏನ್ ಮಾಡ್ತಾವ್ರಿ? ಅಡ್ಡು ಬಂದು 3 ಬಂದು ತೆಳಗ ಬರ್ಬೇಕಾದ್ರ ಕಾರಣ ಯಾರು? 3 ಮಂದಿ ಹೆಣ್ಮಕ್ಳೇ ಕಾರಣದಾರ. ಹೆಣ್ಮಕ್ಳದಿಂದ ಹೆಣ್ಮಕ್ಳು ಮಾನ ಹೋಗ್ಯಾರ, ಖರೆ ಗಣಸರದಿಂದ ಹೆಣ್ಮಕ್ಳ ಮಾನ ಹೋಗಿಲ್ಲ. ಹೌದಪ್ಪ. ಜಗತ್ತದೊಳಗ ಮೊದಲು ಇವ್ರು 3 ಮಂದಿ ತಪ್ಪು ಮಾಡ್ಯಾರ. ಅದಕ್ಕೆ ಇಲ್ಲಿ ಕವಿ ಏನ್ ಹೇಳ್ತಾನ? ಬಂಜಿ ಮಗ ಒಬ್ಬ ಬಹದ್ದೂರ ಹೊರಟಿದ ಭವ ಎಂಬ ಬಾಜಾರಕ ಬಾಯಿ ಮುಚ್ಚಿ ಒಬ್ಬ ಬೈತಾನ ಅವಾಗ ಇಲ್ಲಂದವ ಮೂರ್ಖ. ಅದಕ್ಕೆ ಮತ್ತೇನ್ ಹೇಳ್ತಾರ? ಒಬ್ಬ ಒಂದು ಕೊಣಗಾರ ಮೈತಿತ್ತು ಕಾಡ ಅಡವು ಹೊಕ್ಕ ದೊಡ್ಡ ಪಂಡಿತರು ದೊಡ್ಡರಾದ್ರು ಹತ್ತಲೆಲ್ಲ ಲೆಕ್ಕ ಹುಡ್ಡ ಹೂಡಿ ಕೊಡ ತಟ್ಟಿ ಬಿದ್ದಾರೇನು ಕುರುಡ ನೋಡಿ ಮುಚ್ಚಿ ಒಬ್ಬ ಬಂಜಿ ಮಗ ಒಬ್ಬ ಬಹದ್ದೂರ ಬಂಜಿ ಮಗ ಒಬ್ಬ ಬಹದ್ದೂರ ಹೊರಟಿದ ಭವ ಎಂಬ ಬಾಜರಕ ಬಾಯಿ ಮುಚ್ಚಿಕೊಂಡು ಬೈದಿರ ಮಗ ಅಲ್ಲ ಮೂರ್ಖ. ಬಂಜಿ ಮಗ ಒಬ್ಬ ಬಹದ್ದೂರ ಹೊರಟಿದ ಭವ ಎಂಬ ಬಾಜರಕ ಬಾಯಿ ಮುಚ್ಚಿ ಒಬ್ಬ ಬೈದಿರ ಮಗ ಅಲ್ಲ ಮೂರ್ಖ. ಬಂಜಿ ಮಗ ಒಬ್ಬ ಬಹದ್ದೂರ ಹೊರಟಿದ ಭವ ಎಂಬ ಬಾಜರಕ ಬಾಯಿ ಮುಚ್ಚಿಕೊಂಡು ಬೈದಿರ ಮಗ ಅಲ್ಲ ಮೂರ್ಖ.
ಪಶ್ಚಿಮಕ ಮೂರೂರು ಸೀಮೆಯ ದಾರಿ ತಪ್ಪಿತೋ ಎದರಿಂದ ಯಾವುದಕ್ಕ ಓ ಇರುವಿ ಕಂದರ ಚಲಿ ಹೊಳೆ ಹಳ್ಳ ತುಂಬ್ಯಾದ ಮುಳುಗಿ ಮೂರು ಲೋಕ ನೀರಾಗ ಕಲ್ಲೊಂದು ಹರ್ಕೊಂಡು ನಡೆದಾದ ಪಶ್ಚಿಮಕ ಮೂರೂರು ಸೀಮ್ಯಾಗ ದಾರಿ ತಪ್ಪಿತು ಮೂರೂರು ಸೀಮ್ಯಾಗ ದಾರಿ ಬಂಜಿ ಮಗ ಒಬ್ಬ ಬಹದ್ದೂರ ಹೊರಟಿದ ಬಂಜಿ ಮಗ ಒಬ್ಬ ಬಹದ್ದೂರ ಹೊರಟಿದ ಭವಯಮ್ಮ ಬಾತರ್ಕ ತಾಯಿ ಮುಚ್ಚಿ ಒಬ್ಬ ಬೈತಿದ ಬಂಜಿ ಮಗ ಬಂಜಿ ಮಗ ಬಾದರ ಹೊರಟಿದ ಭವಯಮ್ಮ ಬಾಜರಕ ಬಾಯಿ ಮುಟ್ಕೊಂಡು ಬೈತಿದ ಅವಾಗ ಅದಕ್ಕೇನ್ ಹೇಳ್ತಾರ ತಮ್ಮ ಏನ್ ಹೇಳ್ತಾರ್ರಿ ಇರುವೆ ಕಂದಲ ಚಲ್ಲಿ ಹೊಳೆ ಹಳ್ಳ ತುಂಬಿ ಅವ ಮುಳುಗಿ ಮೂರು ಲೋಕ ನೀರಾಗ ಕಲ್ಲೊಂದು ಹರ್ಕೊಂಡು ನಡೆದಾದ ಉಪರಾಟಿ ಪಶ್ಚಿಮಕ್ಕ ನೀರ್ ಈ ಕಡೆ ಹರಿತೈತ ಕಲ್ಲು ಈ ಕಡೆ ಹರಿತದ ಹೇಳ್ತಾರ ಮೂರೂರು ಸೀಮ್ಯಾಗ ದಾರಿ ತಪ್ಪದ ಈ ಎದುರಿಗಿರುವಂತ ದಿಕ್ಕ ಯಾವ್ದಂತ ಕೇಳ್ತಾನ ಕವಿ ಹೌದು ಇದು ಮಾತು ಬಹಳ ಸೂಕ್ಷ್ಮ ಅದ ಹೌದು ತಿಳಿದವನಿಗೆ ಮಾತ್ರ ಏನಾಗ್ತದ್ರಿ ಹಾಲಾಗ ಸಕ್ರಿ ಹಾಕೊಂಡು ಕುಡ್ದಂಗ ಆಗ್ತದ ತಿಳಿಯಾದವನಿಗೆ ಇದು ತಿಳಿಲಾರ್ದಂತ ಇಂಥ ಅಜ್ಞಾನಿಗಳಿಗೆ ಏನ್ ಆಗ್ತವ ಇಲ್ಲಪ್ಪ ಇದ್ರ ತೋಡಿ ಬಿಡಿಸ್ಕೊಡ್ತಾರ ತೋರಿ ಇದ್ರ ಉತ್ತರ ಹೇಳ್ತಾರ ಅವರು ಏನಾದ್ರೆ ಭಾಷಣ ಹೇಳ್ಕೊತ ನಿಂತು ಬಿಡ್ತಾರೋ ಉದ್ರಿ ಭಾಷಣ ಇದ್ರ ಪೂರ ಆನ್ಸರ್ ಸರಿಯಾಗಿ ಕೊಡ್ರಿ ಕೊಡ್ತಾನ್ರಿ ಅದಕ್ಕೆ ಮತ್ತೇನು ಹೇಳ್ತಾರ ಏ ಬಂಜಿ ಮಗ ಒಬ್ಬ ಬಹದ್ದೂರ ಹೊರಟಿದ ಬಂಜಿ ಮಗ ಒಬ್ಬ ಬಹದ್ದೂರ ಹೊರಟಿದ ಭವಯಮ್ಮ ಬಾಜರಕ ಬಾಯಿ ಮುಚ್ಕೊಂಡು ಬೈತಿದ ಅವಾಗ ಅಲ್ಲ ನವ ಮೂರ್ಖ ಏ ಬಂಜಿ ಮಗ ಒಬ್ಬ ಬಹದ್ದೂರ ಬಂಜಿ ಮಗ ಒಬ್ಬ ಬಹದ್ದೂರ ಹೊರಟಿದ ಭವಯಮ್ಮ ಬಾಜರಕ ಬಾಯಿ ಮುಚ್ಕೊಂಡು ಬೈತಿದ ಅವಾಗ ಅಲ್ಲ ನವ ಮೂರ್ಖ ಕಲಿ ಬೋಳ್ಸಿಕೊಂಡು ಗುಳ್ಳಿಂದ ಮುತ್ತೈದಿ ಬರ್ತಾಳ ಅನುಭವಕ ಹೊಳಕಿ ಹಾರಿಗೆ ತುಳುಕಿ ಖಾಲಿ ಆಯ್ತು ತುಳುಕಿ ಆಯ್ತು ಮೊಕ್ಕ ಕೇಳವರು ಉಳಿದವರಿಲ್ಲ ಹೇಳು ಕೇಳವರು ಉಳಿದವರಿಲ್ಲ ಹೋಗಿ ಉಳಿದ ಬಳಿಕ ಬಾಯಿ ಮುಚ್ಕೊಂಡು ಬೈದಿರವಾಗ ಅಲ್ಲ ನವಮೂರ್ಖ ಏ ಬಂಜಿ ಮಗ ಬಂಜಿ ಮಗ ಬಾಜರ ಹೊರಟಿದ ಭವಯಮ್ಮ ಬಾಜರಕ ಬಾಯಿ ಮುಚ್ಕೊಂಡು ಬೈದಿರವಾಗ ಅಲ್ಲ ನವಮೂರ್ಖ ಬಂಜಿ ಮಗ ಒಬ್ಬ ಬಹದ್ದೂರ ಹೊರಟಿದ ಬಂಜಿ ಮಗ ಒಬ್ಬ ಬಹದ್ದೂರ ಹೊರಟಿದ ಭವಯಂಬ ಬಾಜರಕ ಬಾಯಿ ಮುಚ್ಚಿ ಒಬ್ಬ ಬೈದಿರವಾಗ ಅಲ್ಲ ನವಮೂರ್ಖ ಬಂಜಿ ಮಗ ಬಹದ್ದೂರ ಬಂಜಿ ಮಗ ಬಾಜರ ಹೊರಟಿದ ಭವಯಮ್ಮ ಬಾಜರಕ ಬಾಯಿ ಮುಚ್ಕೊಂಡು ಬೈದಿರವಾಗ ಅಲ್ಲ ನವಮೂರ್ಖ ಏ 9 ಬಿಂದುದ ಹರ್ತಿ ಮಗ ಒಬ್ಬ ಪ್ರತಿಬಿಂಬದೋಳು ಹೊಕ್ಕ ಅಂಬಾದ ನೆಂಬಿದ ಹೊಂಬರದಂದೆಲ್ಲ ನಾಶ ಮಾಡ್ಯಾನ ಚೊಕ್ಕ ಏ ಶಂಬೋರಿ ನಂಬರ ಕ್ರಿಮಿಗಿ ಬೆಂಕಿ ಹಚ್ಚಿ ಶಂಬೋರಿ ನಂಬರ ಕ್ರಿಮಿಗಿ ಬೆಂಕಿ ಹಚ್ಚಿ ಪಡೆದು ಕೊನೆ ಸಿಕ್ಕ ಬಾಯಿ ಮುಚ್ಕೊಂಡು ಬೈದಿರವಾಗ ಅಲ್ಲ ನವಮೂರ್ಖ ಬಂಜಿ ಮಗ ಏ ಬಂಜಿ ಮಗ ಬಾಜರ ಹೊರಟಿದ ಭವಯಮ್ಮ ಬಾಜರಕ ಬಾಯಿ ಮುಚ್ಕೊಂಡು ಬೈದಿರವಾಗ ಅಲ್ಲ ನವಮೂರ್ಖ ಸಂದಿಗೊಮ್ಮ ಅಂದವಾಡಿಯ ಬಿರುದ ಹೊಂದಿ ಹಾಡ್ರ ಚೊಕ್ಕ ನಂದಿವಾನರ ಚಯ್ಯ ಜಟ್ಟಿಂಗ ಅಮಿನ ಸಾಧು ಸ್ಥಳಕ ಏ ಕಂದ ಕವಿಗಾರ ಗೈವೀಶ ಹೊಂದಿದ ಕಂದ ಕವಿಗಾರ ಗೈವೀಶ ಹೊಂದಿ ಬ್ರಹ್ಮಾನಂದ ಪದಕ ಬಾಯಿ ಮುಚ್ಕೊಂಡು ಬೈದಿರವಾಗ ಅಲ್ಲ ನವಮೂರ್ಖ ಏ ಬಂಜಿ ಮಗ ಏ ಬಂಜಿ ಮಗ ಬಾಜರ ಹೊರಟಿದ ಭವಯಮ್ಮ ಬಾಜರಕ